ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿಯಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಗಂಗಾವತಿ ಚಾರಣ ಬಳಗವು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಕೊಪ್ಪಳ ಸಹಯೋಗದಲ್ಲಿ ಸ್ಮಾರಕಗಳ ರಕ್ಷಣೆ, ಜಾಗೃತಿ ಮತ್ತು ಪ್ರಚಾರ ಒಂದು ನೂತನ ಹೆಜ್ಜೆ ಇಟ್ಟಿದೆ. ನಗರದ ಬಸ್ ನಿಲ್ದಾಣದಲ್ಲಿರುವ ಮಹಿಳಾ ವಿಶ್ರಾಂತಿ ಕೊಠಡಿಯನ್ನು ವಿವಿಧ ಪ್ರವಾಸಿಗರ ತಾಣಗಳಾಗಿ ಛಾಯಾಚಿತ್ರಗಳಿಂದ ಅಲಂಕರಿಸಿತು. ಅದನ್ನು ಪ್ರವಾಸೋದ್ಯಮ ಇಲಾಖೆ ಪೂರಕ ಮಾದರಿಯ ಕೊಠಡಿಯಾಗಿ ಪರಿವರ್ತಿಸಲಾಗುವುದು. ಪ್ರವಾಸಿಗರಿಗೆ ವಿಶ್ರಾಂತಿ ಪಡೆಯುವ ಸ್ಥಳ ಸುಂದರ ಹಾಗೂ ಮಾಹಿತಿ ಪ್ರಧಾನವಾಗಿಸಲು ಈ ವಿಶೇಷ ಕಾರ್ಯಕ್ರಮ ಕೈಗೊಳ್ಳಲಾಯಿತು. ಚಾರಣ ಬಳಗದ ಪ್ರಮುಖರಾದ ಡಾಕ್ಟರ್ ಶ್ರೀ ಶಿವಕುಮಾರ್ ಮಾಲಿಕ್ ಪಾಟೀಲ್ ಅವರು ತಿಳಿಸಿದರು. ಪ್ರವಾಸೋದ್ಯಮ ಇಲಾಖೆ ಸಹ ನಿರ್ದೇಶಕರಾದ ಡಿ ನಾಗರಾಜ್ ಉದ್ಘಾಟಿಸಿ ಮಾತನಾಡಿ, ಪ್ರವಾಸೋದ್ಯಮ ಕೆಲವು ಆರ್ಥಿಕ ಬೆಳವಣಿಗೆ ಸಾಧನವಾಗಿರುತ್ತದೆ. ಸಂಸ್ಕೃತಿ, ಇತಿಹಾಸ ಮತ್ತು ಪ್ರಕೃತಿ ವೈಭವವನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯಲು ಸೇತುವೆಯಾಗಿದೆ ಎಂದು ಅವರು ತಿಳಿಸಿದರು. ಐತಿಹಾಸಿಕ ಪಟ್ಟಣ ಪ್ರವಾಸಿಗರ ಆಕರ್ಷಣೆ ಕೇಂದ್ರವಾಗಿರಬೇಕು ಬಯಸಿದರು. ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಘಟಕದ ವ್ಯವಸ್ಥಾಪಕರಾದ ರಾಜಶೇಖರ್ ಹಣ್ಣಿಗೇರಿ, ಸಾರ್ವಜನಿಕ ಸ್ಥಳಗಳನ್ನು ಸೌಂದರ್ಯೀಕರಣ ಮತ್ತು ಪ್ರವಾಸೋದ್ಯಮ ಬೆಂಬಲ ಸಾರಿಗೆ ಇಲಾಖೆ ಸಹಯೋಗದೊಂದಿಗೆ ಇನ್ನಷ್ಟು ವಿಸ್ತಾರವಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇತಿಹಾಸ ತಜ್ಞರಾದ ಹಾಗೂ ಕರ್ನಾಟಕ ಪುಸ್ತಕ ಪ್ರಾಧಿಕಾರ ಸದಸ್ಯರಾದ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಮಾತನಾಡಿ, ನಗರಗಳ ಬೆಳೆಯಬೇಕಾದರೆ ಪ್ರವಾಸೋದ್ಯಮ ಒತ್ತು ಕೊಟ್ಟು ಪ್ರವಾಸಿಗರ ತಾಣವನ್ನು ಪ್ರಚಾರ ಮಾಡಬೇಕೆಂದು ಕರೆ ನೀಡಿದರು. ಅತಿಥಿಗಳಿಗೆ ಆಗಮಿಸಿದ ಸಂಚಾರಿ ಠಾಣೆ ಆರಕ್ಷಕರ ನಿರೀಕ್ಷಕರಾದ ಶಾರದಮ್ಮ, ಪ್ರೊಫೆಸರ್ ಎಸ್.ಎಚ್. ಚಿತ್ರಗ ಅವರು ಮಾತನಾಡಿ, ಪ್ರವಾಸಿಗರಿಗೆ ಪ್ರೇರಣೆ ನೀಡಲು ಈ ರೀತಿ ಕಾರ್ಯಕ್ರಮಗಳು ಸ್ಥಳೀಯವಾಗಿ ಸಹಭಾಗಿತ್ವದಿಂದ ಯಶಸ್ವಿಯಾಗುತ್ತವೆ ಎಂದು ಹೇಳಿದರು. ತಹಸೀಲ್ದಾರಾದ ಯು ನಾಗರಾಜ್ ಪ್ರಕಾಶ್ ಹಾಗೂ ಸಹಯೋಗದೊಂದಿಗೆ ಅವರ ಸಮ್ಮುಖದಲ್ಲಿ ತಹಸೀಲ್ದಾರ್ ಕಚೇರಿ ಮತ್ತು ಉಪ ನೋಂದಣಿ ಕಚೇರಿಗಳ ಗೋಡೆಗಳ ಮೇಲೆ ಇದರಿಂದ ಸಾರ್ವಜನಿಕರಿಗೆ ಕಾರ್ಯಕ್ರಮದ ಉದಾಹರಣೆಗೆ ನಾವು ನೋಡಿದ್ರೆ ಬಸ್ ನಿಲ್ದಾಣದಲ್ಲಿ ಅವರು ಏನಂದ್ರೆ ಆ ಸ್ಥಳಗಳನ್ನ ತೋರಿಸ್ಬಿಡ್ತಾರೆ. ಕ್ಯೂರಿಯಾಸಿಟಿ ಬರುತ್ತೆ. ಹೊರಗಡೆ ಇದೆ ಹೀಗಿದೆ. ಇದು ಮುಂದೊಂದು ಹೊರಗಡೆ ಆಗ್ಬೇಕಾದ್ರೆ ಶಾಹಿನಾ ಕೌಸರ್, ಜಗದೀಶ್ ಪಾಟೀಲ್, ಚನ್ನಬಸವ ಜಾಕೀನ್, ಟಿ ಆಂಜನೇಯುಲು, ಮಂಜುನಾಥ್ ಗುಡ್ಲನೂರ್, ರಾಜಶೇಖರ್ ನಾಯಕ್, ಚನ್ನಬಸವ ಕೊಟಗಿ, ಅಲೆಮಾರಿ ಬುಡ್ಡಜಂಗಮ ಸಮಾಜದ ಮುಖಂಡರಾದ ಕೃಷ್ಣ ಹರನಾಯಕ್, ಚಿದಾನಂದ ಕೀರ್ತಿ, ಸರ್ವೇಶ್ ಹೊಚ್ಚಳ್, ಮಂಜುನಾಥ್ ಸೋನಾರ್ ಹಾಗೂ ಹಲವಾರು ಗಣ್ಯರು ಈ ಭಾಗದ ಪ್ರವಾಸೋದ್ಯಮ ಇಲಾಖೆಗೆ ನಮ್ಮ ಯುವಜನರಿಗೆ ನೋಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿ ನನ್ನ ಒಂದು ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಇವತ್ತಿನ ದಿವಸ ಈ ಸ್ಮಾರಕಗಳನ್ನು ಕೆತ್ತಿದ ಎಲ್ಲ ಮಾರಾಟಗಳಿಗೆ ಹಾಗೂ ಕೆತ್ತಿದ ಎಲ್ಲ ಶಿಲ್ಪಕಲೆ ಸರಕು ಏನು ಕೆತ್ತನೆ ಕೆಲಸ ಮಾಡಿದ ಎಲ್ಲ ಕಲಾವಿದರಿಗೆ ಗಂಗಾವತಿ ಚಾರಣ ಬಳಗ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಾವು ಧನ್ಯವಾದಗಳು. ಎಲ್ಲರಿಗೂ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಶುಭಾಶಯಗಳು. ಜೊತೆಗೆ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮ ಕೂಡ ರಾಜ್ಯದಾದ್ಯಂತ ನಡೀತಾ ಇದೆ. ಆ ಎರಡೂ ಕಾರ್ಯಕ್ರಮಗಳ ಭಾಗವಾಗಿ ಇವತ್ತು ಗಂಗಾವತಿ ನಗರದ ಬಸ್ ನಿಲ್ದಾಣದ ಮಹಿಳಾ ಕೊಠಡಿಯನ್ನು
ನಮ್ಮ ಪ್ರಾಚೀನ ಸ್ಮಾರಕಗಳ ಪರಿಚಯ ಕುರಿತ ಛಾಯಾಚಿತ್ರಗಳನ್ನು ಲಗತ್ತಿಸುವುದರ ಮೂಲಕ ನಮ್ಮ ಸ್ಥಳೀಯ ಜನರಿಗೆ ಸ್ಥಳೀಯ ಇತಿಹಾಸ, ಪರಂಪರೆ, ಸಂಸ್ಕೃತಿಯನ್ನು ಪರಿಚಯಿಸತಕ್ಕಂಥ ಕೆಲಸವನ್ನು ಇದೀಗ ಮಾಡಲಾಗ್ತದೆ. ಅಂಗವಾಗಿ ಗಂಗಾವತಿ ಬಸ್ ನಿಲ್ದಾಣದ ಏನು ಮಹಿಳಾ ನಿರೀಕ್ಷಣಾಲಯ ಅಥವಾ ನಿರೀಕ್ಷಣಾ ಕೊಠಡಿ ಇದೆ, ಆ ಕೊಠಡಿಯನ್ನು ಇವತ್ತು ಒಂದು ಪ್ರವಾಸೋದ್ಯಮ ಪೂರಕ ಕೊಠಡಿಯನ್ನಾಗಿ ನವೀಕರಿಸಲಾಗಿದೆ. ಇದಕ್ಕೆ ಪ್ರಮುಖವಾಗಿ ಕಾರಣೀಕರ್ತರು ಅಂತಂದರೆ ನಮ್ಮ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಮುಖ್ಯವಾಗಿ ಮತ್ತು ನಮ್ಮ ಚಾರಣ ಬಳಗ ಗಂಗಾವತಿರವರು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಆ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಮ್ಮ ಸ್ಥಳೀಯರಿಗೆ ಕೂಡ ಹಲವಾರು ಮಾಹಿತಿಗಳು ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಇಲ್ಲೇ ಇರ್ತಕ್ಕಂಥ ಎಲ್ಲ ಪ್ರವಾಸೋದ್ಯಮ ತಾಣಗಳು ಕೂಡ ಎಲ್ಲ ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಏನು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರವಾಸೋದ್ಯಮ ಕೇಂದ್ರಗಳ ಒಂದು ಇದು ಮಾಡ್ಕೊಂಡ್ಬಿಟ್ಟು ಅವುಗಳ ಫ್ಲಕ್ಸು ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಮತ್ತು ಚಾರಣ ಬಳಗದಿಂದ ಒಂದು ಫ್ಲೆಕ್ಸ್ ಮೂಲಕ ನಾವು ಅಳವಡಿಸಿ ನಾವು ಜನಸಾಮಾನ್ಯರಿಗೆ ತಿಳಿಸುವಂಥ ಕಾರ್ಯಕ್ರಮ ಕೊಠಡಿಯನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಕೊಠಡಿಗೆ ಏನು ಪ್ರವಾಸೋದ್ಯಮಿ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ್ಯಾವ ಒಳ್ಳೆ ಪ್ರಮುಖ ಸ್ಥಳಗಳಲ್ಲ ಅಂಥ ಸ್ಥಳಗಳ ಒಂದು ಫೋಟೋಗಳನ್ನು ಅಂಟಿಸಿ ಯಾವುದೇ ಮಕ್ಕಳು ಬರಲಿ ಮತ್ತು ಮಹಿಳೆಯರು ಬರಲಿ ಇದು ಎಲ್ಲಿಂದ ಎಲ್ಲಿಗೆ ಯಾವುದು ಊರಲ್ಲಿ ಇದೆ ಅಂತ ಅವ್ರಿಗೆ ಒಂದು ಗೊತ್ತಾಗಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡುವ ಕುರಿತು ಇವತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ಮತ್ತು ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯವರು ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾರಲ್ಲ, ವಿಶೇಷವಾಗಿ ಮಹಿಳಾ ಕೊಠಡಿಯನ್ನು ಆಯ್ಕೆ ಮಾಡೋದು ಅದಕ್ಕಾಗಿ ನನಗೆ ಇನ್ನೂ ಅತಿ ಹೆಚ್ಚು ಸಂತೋಷ ಆಗ್ತದೆ. ಅದಕ್ಕಾಗಿ ಎಲ್ಲ ಬರುವಂಥ ಪ್ರವಾಸೋದ್ಯಮಿಯರು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶದಿಂದ ಈ ಒಂದು ನಮ್ಮ ಕೊಪ್ಪಳ ಜಿಲ್ಲೆಗೆ ಭೇಟಿ ಕೊಡ್ತಾರೆ. ನಾವು ದಿನ ಪ್ರತಿನಿತ್ಯ ಕರ್ತವ್ಯ ಮಾಡುವಾಗ ಬೇರೆ ಬೇರೆ ದೇಶದಿಂದ ಬರುವಂಥ ಪ್ರವಾಸಿಗರನ್ನು ನೋಡ್ತೀವಿ. ಅದೇ ಇದು ಒಂದು ಕೊಠಡಿಯಲ್ಲಿ ಇಂಥ ಒಂದು ಮಾಹಿತಿ ಐತೆ ಅಂತ ಗೊತ್ತಾಗಿ ಆ ಮಾಹಿತಿಯನ್ನು ತಿಳ್ಕೊಂಡು ಎಲ್ಲರೂ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡಲು ಅನುಕೂಲ ಆಗುತ್ತೆ. ಮಹಿಳಾ ಕೊಠಡಿ ನಮ್ಮ ಬರ್ತಕ್ಕಂಥ ಮಹಿಳೆಯರಿಗೆ ನಮ್ಮ ಸುತ್ತಮುತ್ತಲಿನ ಚಾರಿತ್ರಿಕ ಸ್ಥಳಗಳ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಕರ್ನಾಟಕ ಕೊಪ್ಪಳ ಜಿಲ್ಲೆ ಅಪಾರ ಸಂಖ್ಯೆಯ ಪ್ರಾಚೀನ ಸ್ಮಾರಕಗಳು, ದೇವಾಲಯಗಳು, ಶಿಲ್ಪಗಳು, ನೈಸರ್ಗಿಕ ಸ್ಥಾನಗಳಿಂದ ಕೂಡಿರ್ತಕ್ಕಂಥ ಒಂದು ಅದ್ಭುತವಾದ ಪ್ರದೇಶ. ಆದರೆ ನಮ್ಮ ಜನರಿಗೆ ಇಲ್ಲಿರ್ತಕ್ಕಂಥ ಸ್ಮಾರಕಗಳ ಮಹತ್ವ ಮತ್ತು ಅದರ ಪ್ರವಾಸೋದ್ಯಮದ ಮಾಹಿತಿ ಗೊತ್ತಿಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಪ್ರಾಚೀನ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋದ್ರ ಮೂಲಕ ಪ್ರವಾಸವನ್ನು ಉತ್ತೇಜಿಸಬಹುದಾಗಿದೆ. ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಜೀವಾಳ ಅಂತ ಹೇಳಿ ಪ್ರಾಚೀನ ಸ್ಮಾರಕಗಳಿದ್ರೆ ಮಾತ್ರ ಪ್ರವಾಸೋದ್ಯಮ ಬೆಳೀತದೆ. ಇವತ್ತು ಹಂಪಿ ಜಾಗತಿಕ ಮಟ್ಟದಲ್ಲಿ ವಿಶ್ವ ಪರಂಪರೆ ತಾಣ ಅಂತ ಹೇಳಿ ಗುರುತಿಸ್ಕೊಳ್ಬೇಕಾದ್ರೆ ಅಲ್ಲಿಯ ಸ್ಮಾರಕಗಳೇ ವಿನಃ ಯಾವುದೇ ರೀತಿಯ ಇತರ ಸಂಗತಿಗಳಲ್ಲ. ಈ ದೇಶ ವಿದೇಶಗಳಿಂದ ಜನ ಹಂಪಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ದೇವಾಲಯಗಳನ್ನು, ಸ್ಮಾರಕಗಳನ್ನು ಕಣ್ತುಂಬಿಕೊಳ್ಳೋಕ್ಕೋಸ್ಕರವಾಗಿ. ಆ ದೃಷ್ಟಿಯಿಂದ ನಮ್ಮ ಭಾಗದಲ್ಲೂ ಕೂಡ ಸಾಕಷ್ಟು ಅಪೂರ್ವ ಸ್ಮಾರಕಗಳಿವೆ. ನಮ್ಮ ಹಿರೇಬೆಳಕಲ್ ಸ್ಮಾರಕಗಳು, ಆನೆಗುಂದಿಯ ಸ್ಮಾರಕಗಳು, ಕನಕಗಿರಿಯ ಸ್ಮಾರಕಗಳು, ಹಾಗೆ ಕುಮ್ಮಟದುರ್ಗ ಅಂತ ಅದ್ಭುತವಾದ ಚರಿತ್ರೆ ಇರ್ತಕ್ಕಂಥ ಸ್ಥಳಗಳು. ಅವೆಲ್ಲವೂ ಇವತ್ತು ನಮ್ಮ ಜನರ ಒಂದು ನಿರ್ಲಕ್ಷ್ಯದ ಪರಿಣಾಮವಾಗಿ ನಾಶವಾಗ್ತಾ ಇವೆ. ಎಷ್ಟೋ ಸ್ಮಾರಕಗಳು ನಿಧಿ ಒಂದು ಹುಡುಕೋಕ್ಕೋಸ್ಕರವಾಗಿ ಹಾನಿಗೊಳ್ತಾ ಇವೆ. ಆದರೆ ನಮ್ಮ ಚಾರಿತ್ರಿಕ ಪ್ರಜ್ಞೆ ಇರಬೇಕು. ನಮಗೆ ನಮ್ಮ ಸ್ಥಳಗಳ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಇರಬೇಕು. ಅಂದಾಗ ಮಾತ್ರ ನಾವು ನಮ್ಮ ಇತಿಹಾಸವನ್ನು, ಪರಂಪರೆಯನ್ನು ರಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಒಂದು ಸಣ್ಣ ಪ್ರಯತ್ನದ ಭಾಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು